ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಾವು ಈಗ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆ ಬಿದ್ದಿದೆ ಮತ್ತು ಯಾರಿಗೆ ಬಿದ್ದಿಲ್ಲ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನೀವು ಸೇವಾ ಸಿಂಧನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಸೇವಾ ಸಿಂಧು ಎಂದು ಟೈಪ್ ಮಾಡಿ ಸೇವಾ ಸಿಂಧು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಸೇವಾ ಸಿಂಧು ಲಾಗಿನ್ ಮಾಡಬೇಕು. ನಿಮ್ಮ ಹತ್ರ ID ಪಾಸ್ವರ್ಡ್ ಇದ್ದರೆ ನಿಮ್ಮ ಜಿಮೇಲ್ ಅಥವಾ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಬೇಕು. ಇಲ್ಲದಿದ್ದರೆ ಕೆಳಗಡೆ ನೀವು ಯೂಸರ್ ಅಥವಾ ರಿಜಿಸ್ಟರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಬೇಕು. ನನ್ನ ಹತ್ರ ಆಲ್ರೆಡಿ ಯೂಸರ್ ID ಪಾಸ್ವರ್ಡ್ ಇದೆ, ಅದರಿಂದ ನಾನು ಲಾಗಿನ್ ಮಾಡುತ್ತಿದ್ದೇನೆ. ನೋಡಿ ಸ್ನೇಹಿತರೆ, ಯೂಸರ್ ID ಅಂತ ಇಲ್ಲದಲ್ಲಿ ಮೊಬೈಲ್ ನಂಬರ್ ಅಥವಾ ಇಮೇಲನ್ನು ಹಾಕಬೇಕು. ನಂತರ ನಿಮಗೆ ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾವನ್ನು ನೀಟಾಗಿ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ. ಓಪನ್ ಆದಾಗ ನೀವು ಮ್ಯಾನೇಜ್ ಪ್ರೊಫೈಲ್ ಅಥವಾ ಅಪ್ಲೈ ಫಾರ್ ಸರ್ವಿಸ್, ಅದರ ಮೇಲೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತದೆ. ಈ ಲಿಂಕು ಓನ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಮಾತ್ರ ಆಗಿರುತ್ತದೆ, ಆದ್ದರಿಂದ ಪೂರ್ತಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಓನ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಆಗಿರುವುದರಿಂದ ಇದರಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಮಾತ್ರ ಇರುತ್ತದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕುವುದು, ಗೃಹಲಕ್ಷ್ಮಿ ಶಾಂಕ್ಷನ್ ಆರ್ಡರ್ ಡೌನ್ಲೋಡ್ ಮಾಡುವುದು, ಗೃಹಲಕ್ಷ್ಮಿ KYC ಮಾಡುವುದು, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು. ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತದೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಎಂದು ಓಪನ್ ಆಗುತ್ತದೆ. ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳುತ್ತದೆ. ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಸ್ನೇಹಿತರೆ. ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ನಿಮಗೆ ಯಾವ ತಿಂಗಳು ಅಮೌಂಟ್ ಬಂದಿದೆ ಅಥವಾ ಬಂದಿಲ್ಲ ಅಂತ ಚೆಕ್ ಮಾಡ್ಕೋದ್ರೆ ಆ ತಿಂಗಳನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಾನು ಆಗಸ್ಟ್ ಸೆಲೆಕ್ಟ್ ಮಾಡ್ತಿದ್ದೇನೆ. ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್, ಅಪ್ಲಿಕೇಶನ್ ನೇಮ್, ಅಪ್ಲಿಕೇಶನ್ ಸ್ಟೇಟಸ್, ಪೇಮೆಂಟ್ ಸ್ಟೇಟಸ್ ಮತ್ತು ನಿಮ್ಮ ಬ್ಯಾಂಕ್, ಯಾವ ಬ್ಯಾಂಕಿಗೆ ಅಮೌಂಟ್ ಬಿದ್ದಿದೆ, ಯಾವ ಬ್ಯಾಂಕಿಗೆ ಅಮೌಂಟ್ ಬಿದ್ದಿಲ್ಲ ಎಲ್ಲವೂ ಕ್ಲಿಯರಾಗಿ ತೋರಿಸುತ್ತದೆ ಸ್ನೇಹಿತರೆ. ಪ್ರತಿಯೊಂದು ತಿಂಗಳು ನೀವು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು. ನಿಮ್ಮ ಅಮೌಂಟ್ ಯಾರ ಹೆಸರಿಗೆ ಬಿದ್ದಿದೆ ಮತ್ತು ಯಾವ ಬ್ಯಾಂಕಿಗೆ ಬಿದ್ದಿದೆ, ಯಾವ ತಿಂಗಳು ಅಮೌಂಟ್ ಬಿದ್ದಿದೆ ಎಲ್ಲವೂ ಕ್ಲಿಯರಾಗಿ ತೋರಿಸುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಜನವರಿ ತಿಂಗಳು ಚೆಕ್ ಮಾಡ್ತಿದ್ದೇನೆ. ಜನವರಿ ತಿಂಗಳು ಅಮೌಂಟ್ ಜಮಾ ಆಗಿದೆ ಸ್ನೇಹಿತರೆ. ಇವರಿಗೆ ಅವರ ಹೆಸರು, ಅವರ ಮೊಬೈಲ್ ನಂಬರು ಮತ್ತು ಅವರ ಬ್ಯಾಂಕ್ ಇವೆಲ್ಲವೂ ತೋರಿಸುತ್ತದೆ ಸ್ನೇಹಿತರೆ. ಅವರ ರೇಷನ್ ಕಾರ್ಡ್ ನಂಬರ್ ಕೂಡ ತೋರಿಸುತ್ತದೆ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.